ಮಾತಿಗೆ ಜೀವನದಲ್ಲಿ ಬಹಳ ಮಹತ್ವವಿದೆ. ನುಡಿದಂತೆ ನಡೆ ಇದೇ ಜನ್ಮ ಕಡೆ ಎಂದರು ಬಸವಣ್ಣನವರು. ನುಡಿ ನಡೆಗಳು ಒಂದಾಗಿರುವ ಭಕ್ತಿ ಹಿತವಾಗಿಪ್ಪುದು ಶಿವನಿಗೆ ಅಂತಲೂ ಅವರು ಹೇಳಿದರು. ಹಾಗಾಗಿ ಮಾತು ನಮ್ಮ ವ್ಯಕ್ತಿತ್ವವನ್ನು ರೂಪಿಸ್ತದೆ. ನಾವು ಎಂಥವರು ಅಂತ ಮಾತೇ ಹೇಳ್ತದೆ. ಉದಾಹರಣೆಗಾಗಿ ಪಾತ್ರೆಯಲ್ಲಿ ಅನ್ನ ಬೆಂದಿದೆಯೋ ಇಲ್ವೋ ಅಂತ ನೋಡಲಿಕ್ಕೆ ಒಂದು ಅಗುಳನ್ನು ತೆಗೆದುಕೊಂಡು ಪರೀಕ್ಷೆ ಮಾಡಿ ಹೇಳ್ಬೋದು. ಹಾಗೆ ಒಬ್ಬ ವ್ಯಕ್ತಿ ಮಾತಾಡಿದ ಒಂದು ಮಾತನ್ನು, ಒಂದು ವಾಕ್ಯವನ್ನು, ಒಂದು ಸಾಲನ್ನು ಕೇಳಿ ಅವನು ಎಂಥವನು ಅಂತ ನಾವು ನಿರ್ಧಾರ ಮಾಡಲಿಕ್ಕೆ ಸಾಧ್ಯ ಇದೆ. ಅದರಿಂದ ಮಾತಿಗೆ ಬಹಳ ಮಹತ್ವ ಇದೆ. ಮಾತನ್ನು ಬದುಕಿನಲ್ಲಿ ಅರಿತು ಅರ್ಥ ಮಾಡಿಕೊಂಡು ಮಾತನಾಡಬೇಕಾಗ್ತದೆ. ನಾವು ಆಡುವ ಮಾತನ್ನು ಇನ್ನೊಬ್ಬರು ಕೇಳೋರು ಇರ್ತಾರೆ. ಆ ಮಾತು ಇನ್ನೊಬ್ಬರ ಮನಸ್ಸಿನಲ್ಲಿ ಎಂಥ ಪರಿಣಾಮವನ್ನು ಉಂಟು ಮಾಡುತ್ತದೆ, ಅದರಿಂದ ಮುಂದೇನೇನು ಆಗ್ತದೆ ಅನ್ನೋದರ ಬಗ್ಗೆ ನಮಗೆ ಎಚ್ಚರ ಇರಬೇಕಾಗ್ತದೆ. ನಾವು ಆಡುವ ಮಾತಿನಿಂದ ಯಾರೋ ಕೆರಳಿದರೆ, ಯಾರೋ ಕುಪಿತರಾದರೆ, ಯಾರೋ ನಮ್ಮ ಮೈಮೇಲೆ ಬರುವಂತಾದರೆ ಅದು ಮಾತಿಗೆ ಮಹತ್ವ ಇರೋದಿಲ್ಲ. ಅದರಿಂದ ಮಾತು ಅದು ಸಾವಕಾಶವಾಗಿ ಮಂದಂ 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 ನುದತಿ ಪವನಂ ಅಂತಾನೆ ಕವಿ. ಸಾವಕಾಶವಾಗಿ ಗಾಳಿ ಮಂದವಾಗಿ ಬೀಸಿ ಬರುವಂತೆ, ಆ ತಂಗಾಳಿಯಾಗಿ ನಮ್ಮನ್ನು ತಂಪುಗೊಳಿಸುವಂತೆ ಆಡುವ ಮಾತು ಆಗಿರಬೇಕು. ಅದಕ್ಕೇ ಒಬ್ಬ ಮೇಧಾವಿ ಹೇಳ್ತಾರೆ, ಹೆಲ್ಪ್ ಎವರ್ ಆ್ಯಂಡ್ ಹರ್ಟ್ ನೆವರ್ ಅಂತ. ಜೀವನದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಇನ್ನೊಬ್ಬರಿಗೆ ಸಹಾಯವನ್ನು ಮಾಡು, ಯಾರನ್ನೂ ನೋಯಿಸಬೇಡ ಅಂತ. ಹಾಗೆಯೇ ಮಾತು ಹೇಗಿರಬೇಕು ಅಂತ ಹೇಳಿದ್ರೆ, ಸರ್ವಜ್ಞ ಹೇಳ್ತಾನೆ, ಮಾತಿನಿಂ ನಗೆ ನುಡಿಯು, ಮಾತಿನಿಂ ಹಗೆ ಹೊಲೆಯು, ಮಾತಿನಿಂ ಸರ್ವ ಸಂಪದವು, ಲೋಕಕ್ಕೆ ಮಾತೇ ಮಾಣಿಕ್ಯ ಅಂತ ಹೇಳ್ತಾರೆ. ನಮ್ಮ ಮಾತು ಮಾಣಿಕ್ಯದ ಹಂಗಿರ್ಬೇಕು. ಮಾಣಿಕ್ಯ ಭಾಳ ಅಮೂಲ್ಯವಾದದ್ದು. ಹಾಗೆ ಮಾತು ಹೇಗೆ ಆಡ್ತೀರಿ ಅನ್ನೋದು ಭಾಳ ಮುಖ್ಯ. ಆಡುವ ಮಾತಿನಿಂದ ಒಬ್ಬ ವ್ಯಕ್ತಿಗೆ ಒಳ್ಳೆ ಪರಿಣಾಮ ಆಗ್ತದೆ. ನಮ್ಮಲ್ಲಿ ಒಂದು ಜನಪದ ಗಾದೆ ಇದೆ, ಮಾತು ಮನೆ ಕಟ್ಟಿತು ತೂತು ಒಲೆ ಹೂಡಿತು ಅಂತ. ಮಾತಿನಲ್ಲೇ ಮನೆ ಕಟ್ಟೋದು ಬೇರೆ, ಆದರೆ ಆ ಮಾತಿನ ಪ್ರೇರಣೆಗೆ ಒಳಗಾದವರು ಮನೆಯನ್ನು ಕಟ್ಟಿಕೊಳ್ಳೋದು ಬೇರೆ. ತೂತು ಒಲೆಯನ್ನು ಹೂಡ್ತದೆ, ಆದರೆ ಆ ಒಲೆ ಅಡಿಗೆ ಮಾಡಲಿಕ್ಕೆ ಉಪಯೋಗ ಆಗ್ತದೆ. ನಮ್ಮ ಜನಪದರು ಅನುಭವದಿಂದಲೇ ಇಂಥ ಗಾದೆ ಮಾತುಗಳನ್ನು ಕಟ್ಟಿಕೊಟ್ಟಿದ್ದಾರೆ. ಚನ್ನವೀರ ಕಣಿವೆ ಹೇಳ್ತಾರೆ, ನಾವು ಆಡುವ ಮಾತು ಹೀಗಿರಲಿ ಗೆಳೆಯ, ಮಿದು ಮಾತು ಮೂಲೋಕ ಗೆಲ್ಲುವುದು ತಿಳಿಯ, ಮೌನ ಮೊಗ್ಗೆಯ ನಡೆದು ಮಾತರಳಿ ಬರಲಿ, 3 ಗಳಿಗೆಯ ಬಾಳು ಮಗಮಗಿಸುತ್ತಿರಲಿ. ಮೌನದ ಮೊಗ್ಗೆಯನ್ನು ಒಡೆದು ಮಾತು ಬರಬೇಕು, 3 ಗಳಿಗೆಯ ಬಾಳು ಪರಿಮಳ ಸೂಸಬೇಕು. ಹಾಗೆ ಮಾತಿಗೆ ಮಹತ್ವ ಇದೆ.